ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮದ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಲಾಯಿತು. ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಿಂದ ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭವಾಯಿತು. ಈ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ವಿದ್ಯಾರ್ಥಿ ಸನ್ನು ಮನುಗುಳಿ ತಮ್ಮ ಬಾಲ್ಯದ ಅನುಭವ ಮತ್ತು ಸವಿ ನೆನಪುಗಳು ಹಂಚಿಕೊಂಡರು. ಅವರು ಶಾಲೆಯ ಶಿಕ್ಷಕರನ್ನು, ಶಾಲೆಯ ನಿಯಮಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದರು. ಶಾಲೆಯಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈನಿಕ, ನವೋದಯ, ಮುರಾರ್ಜಿ ಆದರ್ಶ ವಿದ್ಯಾಲಯದ ವಸತಿ ಶಾಲೆಗಳ ತರಬೇತಿ ನೀಡಿ ಪ್ರತಿ ವರ್ಷ 30 ರಿಂದ 40 ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ ಶ್ರೀ ಶಿವಲಿಂಗ ಸ್ವಾಮಿಗಳು, ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವಪದ್ಮ ಕೊಟ್ನೂರ್, ರಾಜಶೇಖರ್ ಔಜಿ, ಮೌನೇಶ್ ಗುಬ್ಬಚ್ಚಿ, CRP ಶಿವಣಗಿ ಕ್ಲಸ್ಟರ್ ಆನಂದ್ ಮುಳಿಮನಿ, ಜಿಲ್ಲಾ ಆದರ್ಶ ಶಿಕ್ಷಕರು ಉಪಸ್ಥಿತರಿದ್ದರು. ಅನಾವಶ್ಯಕ ರಜೆಗಳನ್ನು ಕೊಡುವುದಿಲ್ಲ. 5ನೇ ತರಗತಿಗೆ ಸೈನಿಕ, ನವೋದಯ, ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಮುಂತಾದ ವಸತಿ ಶಾಲೆಗಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ 30 ರಿಂದ 40 ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ. ಈ ವರ್ಷ ಪ್ರಾರಂಭವಾದ 10ನೇ ತರಗತಿಗೆ ಮುಂಜಾನೆ 8 ರಿಂದ ಹಿಡಿದು ಸಂಜೆ 6 ಗಂಟೆವರೆಗೆ ಕ್ಲಾಸ್ಗಳು, ರವಿವಾರ, ಶನಿವಾರ ಮತ್ತು ರಾತ್ರಿ ತರಗತಿಗಳನ್ನು ನಡೆಸುತ್ತಾರೆ. ಎಲ್ಲ ಶಿಕ್ಷಕರು ಡಿಸೆಂಬರ್ನಲ್ಲಿಯೇ ತಮ್ಮ ವಿಷಯಗಳನ್ನು ಮುಗಿಸಿದ್ದು ಪ್ರತಿ ಪಾಠದ ಮೇಲೆ ಪರೀಕ್ಷೆ ನಡೆಸಿ ಪಾಲಕರ ಗಮನಕ್ಕೆ ತಂದಿದ್ದಾರೆ. ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ, ಶಿಸ್ತು, ಸ್ನೇಹ, ಸಹಬಾಳ್ವೆಯನ್ನು ಕಲಿಸಿದ್ದಾರೆ. ಸಂಗೀತ, ನೃತ್ಯ, ನಾಟಕದ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ, ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ವಸತಿ ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ನೀಡಿ ಶಿಕ್ಷಣ ನೀಡುತ್ತಿದ್ದಾರೆ. ನನ್ನ ಶಾಲೆ ಶಿವಣಗಿ ಊರು ಸುತ್ತಮುತ್ತಲಿನ ಹಳ್ಳಿ, ಕ್ಲಸ್ಟರ್, ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಾಗ ಇಲ್ಲಿರುವಂಥ ಪ್ರತಿಯೊಬ್ಬ ಶಿಕ್ಷಕಿಯರ ಬಗ್ಗೆ ಬೇರೇನೂ ಹೇಳಬೇಕಾಗಿಲ್ಲ. ಏಕೆಂದರೆ ಈ ಹೇಳಿದ ಎಲ್ಲ ಸಾಧನೆಗಳಿಗೂ ಕಾರಣರಾದವರು ಈ ಎಲ್ಲ ಶಿಕ್ಷಕರು. ನಮ್ಮ ಶಾಲೆಯ ಇನ್ನೊಂದು ವಿಶೇಷವೆಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ಜಾತಿಯವರು ಸಮಾನರು, ಯಾವುದೇ ಜಾತಿ ಭೇದವಿಲ್ಲ. ಇದಕ್ಕೆ ಉದಾಹರಣೆ ನಾನೇ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಮಕ್ಕಳಲ್ಲಿ ತಾರತಮ್ಯ ಮಾಡಬೇಡಿ. ನಾನು ನನ್ನ ಸರ್ ಜೊತೆ 6 ವರ್ಷದವನಿರುವಾಗಿನಿಂದ ಒಡನಾಟ ಬೆಳೆಸಿಕೊಂಡಿದ್ದೇನೆ. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ನಮ್ಮ ಶ್ರೇಯಸ್ಸಿಗಾಗಿ ಅತಿ ಕಡಿಮೆ ಫೀ ತೆಗೆದುಕೊಂಡು ಈ ಸಂಸ್ಥೆ ಕಟ್ಟಲು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಹೀಗಿರುವಾಗ ಇಲ್ಲಿರುವ ಅವರಿಗೆ ಯಾವುದೇ ಸಮಸ್ಯೆ ಬಂದಾಗ ಇಲ್ಲಿರುವ ಅನೇಕರು ಅವರಿಗೆ ಸಹಾಯ ಮಾಡಿದ್ದಾರೆ. ಹೀಗಿರುವಾಗ ನಾನು ನೋಡಿದ ಹಾಗೆ ನಮ್ಮ ಸರ್ ಬಗ್ಗೆ ಅಸೂಯೆ ಪಡೋದು, ಕೆಟ್ಟದಾಗಿ ಮಾತಾಡೋದು, ಸುಳ್ಳು ಸುದ್ದಿ ಹಬ್ಸೋದು ಹೀಗೆಲ್ಲ ಮಾಡ್ತಾರೆ. ಅವರಿಗೆ ನನ್ನದೊಂದು ಮಾತು, ನಿಮಗೆ ಬೇರೆಯವರಿಗೆ ಒಳ್ಳೆತನ ಮಾಡ್ಲಿಕ್ಕೆ ಬಿಡ್ಲಾಕ ಕೆಟ್ಟತನ ಮಾತ್ರ ಮಾಡಬೇಡಿ. ಕೆಟ್ಟತನ ಮಾಡಿದ್ರೆ ನಿಮಗೆ ಕೆಟ್ಟದ್ದಾಗೋದು. ಕೊನೆಯದಾಗಿ ನಮ್ಮ ಸರ್ಗೆ ಒಂದು ಮಾತು ಹೇಳ್ತೀನಿ. ಸಾವಿರಾರು ಮಕ್ಕಳ ಪ್ರೀತಿ, ಈ ಎಲ್ಲ ಪಾಲಕರ ಮತ್ತು ನೀವು ಯಾವಾಗಲೂ ಪೂಜಿಸುವ ಮರಡಿ ಸಿದ್ದೇಶ್ವರ, ಮಲ್ಲಿಕಾರ್ಜುನ ಮತ್ತು ಆ ಅಲ್ಲನ ಆಶೀರ್ವಾದ ನಿಮ್ಮ ಮೇಲಿರುವಾಗ ನಿಮಗೆ ಯಾವತ್ತೂ ಸೋಲಾಗಲ್ಲ ಸರ್. ಯಾಕಂದರೆ ಏನೋ ಗೊತ್ತಿರದ ನನಗೆ ಎಲ್ಲ ಥರದ ವಿದ್ಯೆ ಕಲಿಸಿ, ಬೈದು ಬುದ್ಧಿ ಹೇಳಿ ಇಷ್ಟೊತ್ತನ ಈ ಬಹುಮಾನ ಬರಲು ಮತ್ತು ನಾನು ಈಗ ಏನು ಬೇಕಾದರೂ ಸಾಧಿಸಬಲ್ಲೆ ಎಂಬ ಛಲವನ್ನೇ ತುಂಬಿ ಜನರು ಗುರುತಿಸುವ ಹಾಗೆ ಮಾಡಿದ್ದು ಶಂಕರು ಸರ್. ನೀವು ಕಲಿಸಿದ ವಿದ್ಯೆಯಿಂದ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನಾನೇ ನಿಮ್ಮ ಶಿಷ್ಯನಾಗಬೇಕು, ನೀವೇ ನನ್ನ ಗುರುಗಳಾಗಬೇಕು ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ತಮಗೆಲ್ಲ ವಂದಿಸಿ ಭಗತ್ ಸಿಂಗ್ ಅವರ ಘೋಷಣೆಯೊಂದಿಗೆ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಇನ್ಕಿಲಾಬ್ ಇನ್ಕಿಲಾಬ್. ಬಹಳಷ್ಟೇ ಲಕ್ಷ ಕೊಡದೆ ನಾವು ಮಾತೃಭಾಷೆ ಬಹಳ ಮಹತ್ವ ಕೊಡಬೇಕಾಗಿದೆ. ನಾನು ಮೊನ್ನೆ ಹರಿದ್ವಾರ ಮತ್ತು ಋಷಿಕೇಶ್ ಹೋಗಿದ್ದೆ. ಈ ಶಿಕ್ಷಣ ಸಂಸ್ಥೆ ವಿಷಯ ಕುರಿತು ಶಿಕ್ಷಣ ಕುರಿತು ಒಂದು ದೊಡ್ಡ ಆಂದೋಲನ ಮಾಡೋದೀಗ. ಅದು ಯಾರು ಮಾಡುತ್ತಾರೆ ಅಂದರೆ ನಮ್ಮ ಭಾರತೀಯ ಪ್ರತಿಯೊಂದು ರಾಜ್ಯದಲ್ಲಿ ಯಾರ್ಯಾರು ಮುಖಂಡರಲ್ಲ ಅಂಥವ್ರು ಬಂದು ಆಂದೋಲನ ಮಾಡಕತ್ತಾರ.
ಏನಂದ್ರೆ ವಿಚಾರ ಅಂದ್ರೆ ಇದೆಲ್ಲ ಸಂಸ್ಕೃತಿ ನಶಿಸುವಂತಲ್ಲ, ಆ ಸಂಸ್ಕೃತಿ ಉಳಿಬೇಕು, ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋದು ಈ ವಿಚಾರ ಬರಕತ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಗಳೇ ಲಕ್ಷ ಕೊಟ್ಟು ನಮ್ಮ ಗುರು ಮಾತಾಡೋದ್ರೆ ಟೀಚರ್ ಆಗಿ ಮಾಡಿದ್ರೆ ಬಹಳ ಉತ್ತಮ ಆಗ್ತದೆ. ಪರಮ ಪೂಜ್ಯರನ್ನು 40 ವರ್ಷ ಸದನ ಮಾಡ್ಯಾರ. ಅದಕ್ಕೆ ನಾವು ನೀವು ಕೂಡಿ ಸಿದ್ದೇಶ್ವರಪ್ಪ ಅವರ ಬೆಳಕಿನಾಗ ನಾವು ಹೋಗೋಣ ಅಂತೇಳಿ 2 ಮಾತುಗಳು ಮುಗಿಸ್ತೀವಿ. ಇವರು ಆಧುನಿಕ ಜಗತ್ತಿನ ಶ್ರೇಷ್ಠ ದಾರ್ಶನಿಕರಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಶಿಷ್ಯರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಹೆಂಗ ಆತ್ಮೀಯ ಪಾಲಕರೇ, ಎಲ್ಲ